ಸತ್ಖ್ಯಾತಿವಾದ ಮೇ ಪ್ರಬಲ ದೋಷ. ಸತ್ಖ್ಯಾತಿ ಮತದಲ್ಲಿ ಈಗ प्रबल दोष ಕೊಡ್ತಾರೆ वज्रलेप। और जो पूर्व उक्त रीति से रजत ज्ञान अभाव से रजत की निवृत्ति माने ಹಿಂದಿನ 278 ಪೇಜ್ದಲ್ಲಿ ಏನು ಹೇಳಲ್ಲ ಉಕ್ತ ರೀತಿ ಅಂದ್ರೆ ಹಿಂದೆ 45 ಶೇಡಿಂಗ್ದಾಗ ಅಥವಾ 278 ಆದಮೇಲೆ ಬೆಳ್ಳಿ ಜ್ಞಾನ ಅಭಾವದಿಂದ ಬೆಳ್ಳಿ ನಿವೃತ್ತಿ ಅಂತ ಒಪ್ಪಿ, ಬೆಳ್ಳಿ ಜ್ಞಾನ ಸುಕ್ತಿ ಜ್ಞಾನ ಜರುತ್ತಿಲ್ಲ, ಬೆಳ್ಳಿ ಜ್ಞಾನದಿಂದ ಬೆಳ್ಳಿ ಜ್ಞಾನ ಅಭಾವ ಆಯಿತು, पदार्थ बेल्ली निवर्ती। और रजत ज्ञान की निवर्ती के अनेक साधन, बेल्ली ज्ञानद निवर्तिगी ನೀನು ಅನೇಕ ಸಾಧನ ಒಪ್ಪಿದಿ. ಏನು? ಅಬ್ರಕ ಜ್ಞಾನ, ಕಾಗದ ಜ್ಞಾನ, ಶುಕ್ತಿ ಜ್ಞಾನ. ಅಬ್ರಕ ಜ್ಞಾನ, ಕಾಗದ ಜ್ಞಾನ ಮತ್ತು ಶುಕ್ತಿ ಜ್ಞಾನ ಹಿಂಗೆ ಒಪ್ಪಿದಿ. ಒಪ್ಪದಾಗೆ ಆದರೂ ಮಾನೆ ತೋಬಿ ಒಪ್ಪಿದಿಲ್ಲ, ಶುಕ್ತಿ ಜ್ಞಾನಕ್ಕೆ ನಿವೃತ್ತಿ ಒಪ್ಪಿದಿ. ವಕ್ಷಮಾಣ दोष से सत्ख्यातिवादी का उद्धार होवे नहीं. ಸತ್ಖ್ಯಾತಿ ಈಗ ನಾವು ಸದ್ಯ ವಕ್ಷಮಾಣ ಸದ್ಯ ಏನೇ ನಿನಗೆ ದೋಷ ಕೊಡ್ತೇವೋ ಆ ದೋಷದಿಂದ ಸತ್ಖ್ಯಾತಿದ ಉದ್ಧಾರ ಅಂದ್ರೆ ದೋಷದಿಂದ ನಿನಗೆ ಪರಿಹಾರ ಮಾಡೋದೇ शकसला. दोषाचे परिहार करू शकत नाही, दोषದ ಪರಿಹಾರ ಮಾಡೋ ಶಕಿಸುವುದೇ ಇಲ್ಲ. ಹಾಂ, ಯಾನ್ ದೋಷ ಸೋ ದೋಷ ये है. ಈಗ ದೋಷ ತೋರಿಸ್ತಾರೆ ಅವರು. जहाँ शुक्ति में ज्या क्षण में रजत भ्रम होवे, ಎಲ್ಲಿ ಶುಕ್ತಿಯಲ್ಲಿ ಯಾವ ಕ್ಷಣದಾಗ ಬೆಳ್ಳಿ ಭ್ರಮ ಆಯ್ತು, ಶುಕ್ತಿ ನೋಡಿದ ಕೂಡಲೇ ಏನೊಂದು ದೋಷದಿಂದ ಅಲ್ಲಿ ಅವನಿಗೆ ಬೆಳ್ಳಿ ಭ್ರಮ ಆಯಿತು. ತಿಸಿ ಕ್ಷಣವೇ ಯಾವಾಗ ಭ್ರಮ ಆಗ್ಯದಲ್ಲ ಬೆಳ್ಳಿದು ಅದೇ ಕ್ಷಣದಲ್ಲಿ, ಬೇರೆ ಕ್ಷಣದಲ್ಲಿ ಅದೇ ಕ್ಷಣದಲ್ಲಿ ಶುಕ್ತಿ ಸೇ ಅಗ್ನಿ ಕಾ ಸಂಯೋಗ ಹೋಯಿಕೆ उत्तर क्षण में शुक्ति का ध्ವಂಸ और भस्म की उत्पत्ति होवे. ಅದೇ ಕಾಲದಾಗ ಶುಕ್ತಿದೊಡನೆ ಅಗ್ನಿದು ಒಂದು ಒಳ್ಳೆಯ ಸಂಯೋಗ ಆಯಿತು ಅಂದರೆ ಶುಕ್ತಿದೊಡನೆ ಅಗ್ನಿ ಸಂಯೋಗ ಆಯಿತು ಅಂದರೆ ಶುಕ್ತಿ ಏನಾಗ್ತದ ಧ್ವಂಸ ನಾಶ, ಅಥವಾ ಆ ಶುಕ್ತಿ ಸಂಪೂರ್ಣ ಸುಟ್ಟು ಭಸ್ಮ ಆಯಿತು, ಶುಕ್ತಿ ಸಂಪೂರ್ಣ ಸುಟ್ಟು ಭಸ್ಮ ಆಯಿತು. तहाँ भस्म की उत्पत्ति हो गई था. रजत ज्ञान की निवृत्ति का साधन कोई हुआ नहीं. ಬೆಳ್ಳಿಯ ಜ್ಞಾನಕ್ಕೆ ನಿವರ್ತಿಗೆ ಅಲ್ಲಿ ಏನು ಬೆಳ್ಳಿ ಶುಕ್ತಿನೇ ಎಲ್ಲ ಸುಟ್ಟು ಹೋಗ್ಯದ. ಶುಕ್ತಿ ಯಾವ ಕಾಲದಾಗ ಭ್ರಮ ತೋರೋದು ಅದೇ ಕಾಲದಾಗ ತೋರೋದು ಎಲ್ಲಿ ಶುಕ್ತಿಯಲ್ಲಿನೇ, ಶುಕ್ತಿನೇ ಸಂಪೂರ್ಣ ಭಸ್ಮ ಆಗ್ಯದ ಅಂದಮೇಲೆ ಆ ಬೆಳ್ಳಿ ಜ್ಞಾನ ನಿವರ್ತಿಗೆ ಶುಕ್ತಿ ಜ್ಞಾನ, ಅಬ್ರಕ ಜ್ಞಾನ ಇವೇನು ಆದವನಲ್ಲಿ ತಿತ್ತಲ್ಲಿ ನಿಮ್ಗೆ ಭಸ್ಮಿಗೆ ಉತ್ಪತ್ತಿ ಹೋಗ್ತಾ. ರಜತ ಜ್ಞಾನ ಕಿ ನಿವೃತ್ತಿ ಕಾ, ಬೆಳ್ಳಿ ಜ್ಞಾನ ನಿವೃತ್ತಿಗೆ ಸಾಧನ कोई ಅಂದರೆ ಮ್ಯಾಲೇನು ಹೇಳಿದಲ್ಲ ಅಬ್ರಕ ಜ್ಞಾನ, ಕಾಗದ ಜ್ಞಾನ, ಶುಕ್ತಿ ಜ್ಞಾನ, ಸಾಧನ कोई हुआ नहीं, ಯಾವ ಇರುವುದಿಲ್ಲ. ಯಾತೆ ಶುಕ್ತಿ ಧ್ವಂಸ और भस्म की उत्पत्ति से ಶುಕ್ತಿ ಧ್ವಂಸ ಆಯಿತು ಅಥವಾ ಭಸ್ಮದ ಉತ್ಪತ್ತಿ से भस्म ಶುಕ್ತಿ ಭಸ್ಮ ಆಗ್ಯದ उत्पत्ति से प्रथम रजत की निवृत्ति नहीं होने थे. ಆದರೂ ಪ್ರಥಮದ ಏನು ಅಷ್ಟೊಂದು ಇದಿಲ್ಲ, ಅದು ಕೊಟ್ಟರೆ ಅವ್ರು ಪ್ರಥಮ ಅಂತೇಳಿ. ಈಗ ನೋಡಿ ನೀವು ಸ್ವಲ್ಪ ವಿಚಾರ ಮಾಡಿರಿ, ಶುಕ್ತಿಯ ಧ್ವಂಸ ಆಯಿತು, ನಾಶ ಆಯಿತು. ಶುಕ್ತಿ ಧ್ವಂಸ ಅಂದ್ರೆ ನಾಶ ಆಯಿತು ಅಥವಾ ಶುಕ್ತಿ ಸಂಪೂರ್ಣ ಸುಟ್ಟು ಹೋಗೈತಿ, ಶುಕ್ತಿ ಸಂಪೂರ್ಣ ಸುಟ್ಟು ಬೂಜಾಗೈತಿ. ಏನ್ರಿ ಮುಂದೆ ನೋಡ್ರಿ, ಪ್ರಥಮ ಅಂದ್ರೆ ಆ ಸುಡುಕ್ಕಿಂತ ಪ್ರಥಮ ಅಂದ ಕೂಡ ಏನಾಗ್ತದೆ ನಮ್ಗೆ, ಹಾಂ ಸುಡುಕ್ಕಿಂತ ಮೊದಲು ಬೆಳ್ಳಿ ಜ್ಞಾನ ನಿವೃತ್ತಿ ಆಗದೆ. ಬೆಳ್ಳಿ ಜ್ಞಾನ ನಿವೃತ್ತಿ ಯಾವ ಅದು ಸುಟ್ಟ ಮೇಲೆ ಬೆಳ್ಳಿ ಜ್ಞಾನ ನಿವೃತ್ತಿ, ಹಾಂ ಅಲ್ಲಿ ಬೆಳ್ಳಿ ನಿವೃತ್ತಿ ಏನಾಗ್ತದಲ್ಲ, रजत की निवृत्ति नहीं होने थे, रजत की निवृत्ति नहीं होने थे. ರಜತದ ನಿವೃತ್ತಿ ಆಗುವುದೇ ಇಲ್ಲ. ರಜತ ನಿವೃತ್ತಿ ಆಗ್ತದೇನು ಆಗೋದಿಲ್ಲ. ರಜತ ಯಾಕೆ ನಿವೃತ್ತಿ ಆಗಲ್ಲ ಅದು ಮುಂದೆ ಹೇಳ್ತಾರೆ ಅವರು. ಅಂದರೆ ರಜತ ಇದು ತೇಜಸ್ ದ್ರವ್ಯ ಅದು. ರಜತ ಇದು ಆ ಶುಕ್ತಿ ಸುಟ್ಟುಕೊಳ್ಳೆ ಬೆಳ್ಳಿನೂ ಅವಯಗಳು ಅಲ್ಲಿ ಅದಾವ, ಬೆಳ್ಳಿ ವ್ಯಾವಹಾರಿಕ ಬೆಳ್ಳಿನೂ ಅದ. ಮತ್ತು ಇದು ಸುಟ್ಟರೆ ಅದು ಸುಡಬೇಕಾಯ್ತು, ಬಟ್ ಶುಕ್ತಿ ಸುಡ್ತದ, ಬೆಳ್ಳಿ ಸುಡಲ್ಲ, ತೇಜಸ್ ದ್ರವ್ಯ ಇರೋಣದ್ರಿಂದ. भस्म देश में रजत का लाभ हुआ चाहिए, नहीं होने थे. रजत की निवृत्ति नहीं होने थे.
ಬೆಳ್ಳಿಯ ನಿವರ್ತಿ ಆ ಜ್ಞಾನದ ಅಭಾವಕ್ಕೆ ಸಾಧನಗಳಂತೂ ಅಲ್ಲಿ ಯಾವ ಶುದ್ಧಿ ಜ್ಞಾನ ಇಲ್ಲ, ಅದೇನು ಇಲ್ಲ. ಮತ್ತು ಬೆಳ್ಳಿ ನಿವರ್ತಿ ಆಗದೇ ಇರೋಣದ್ರದಿಂದ ಬೆಳ್ಳಿ ನಿವರ್ತಿ ಆಗಿದೇನು? ಬೆಳ್ಳಿ ನಿವರ್ತಿ ಆಗಿದೇನು? ಇಲ್ಲ. ಮತ್ತು ಆ ಯಾವ ಶುದ್ಧಿ ಭಸ್ಮ ಆಗಿದ್ರೆ ಬೂದಿ ಅಲ್ಲಿ ಬೆಳ್ಳಿದು ಭಸ್ಮ ದೇಶದಲ್ಲಿ ಮತ್ತು ನಿಮ್ಮ ಬೆಳ್ಳಿ ತೋರಬೇಕಾಗಿತ್ತು. ಬೆಳ್ಳಿ ಅಂತೂ ಸುಡಲ್ಲ ಮತ್ತು ಅಲ್ಲಿ ಬೆಳ್ಳಿ ತೋರಬೇಕಾಗಿತ್ತು. रजत का लाभ हुआ चाहिए. काय ते रजत तेजस द्रव्य है. रजत द्रव्य तेजस है ಅನ್ಕೊಂಡ್ಕಿಂತಲೂ ತೇಜಸ್ ದ್ರವ್ಯ ಅಂದರೆ ಸರಳ ಅರ್ಥ ಆಗ್ತದೆ. ದ್ರವ್ಯ ತೇಜಸ್ ಐ, ತೇಜಸ್ ಒಂದು ಆಕಳ ಹಾಕ್ರಿ, ದ್ರವ್ಯ ಎರಡು ಹಾಕ್ರಿ. ರಜತ ತೇಜಸ್ ದ್ರವ್ಯ ಹೇ. ಆ ತೇಜಸ್ ದ್ರವ್ಯಗಳದು ಯಾಂಗ ನಿವೃತ್ತಿ ಆತಂದ್ರೆ ತಾಕಿ ಆ ತೇಜಸ್ಕಿ ಗಂಧಕಾದಿ ಸಂಬಂಧ ವಿನಾ ಧ್ವಂಸ ಹೋವೇ ನಹಿ. ಗಂಧಕಾದಿ ವಿನಾ ಧ್ವಂಸ ಹೋವೇ ನಹಿ ಅಂದ್ರೆ ಆ ಯಾವ ಬೆಳ್ಳಿ ಕೆಲವು ಬಂಗಾರಗಳು ಅವು ಹಿಂಗೆ ಸುಡುವುದಿಲ್ಲ, ಅವಕ್ಕೆ ರಾಸಾಯನಿಕ ಕ್ರಿಯೆ ಮಾಡಿ सुडಬೇಕಾಗ್ತದೆ. रासायनिक द्रव्याच्या संबंधाशिवाय अर्थात नाशक पदार्थाचा अभाव असल्यामुळे तेथे रजत मिळाला पाहिजे. ಅದು ಬೆಳ್ಳಿ ಹಿಂಗೆ ಬೆಂಕಿನ ಇವಾಗಲ್ಲ, ಅದಕ್ಕೆ ಯಾವುದಾದ್ರೂ ಒಂದು ರಾಸಾಯನಿಕ ಕ್ರಿಯೆ ಗಂಧಕಾದಿಗಳು ಮಾಡಿದ್ರೇ ಅದು ಸುಟ್ಟು ಹೋಗ್ತದೆ. ಕೇವಲ ಬೆಂಕಿ ಹಾಕೋಣ ಇವು ಹಾಂ ಅಂದ್ರೆ ರಾಸಾಯನಿಕ ಕ್ರಿಯೆ ಮಾಡಿದರೆ ಸುಡ್ತದು. ಬೆಂಕಿ ಹಾಕೊಂಡು ಸುಟ್ಟು ಬಂಗಾರ ಎಲ್ಲ ಇದು ಮಾಡ್ತಾರಲ್ಲ ಬೆಂಕಿ ಹಾಕಿ ಮತ್ತೆಲ್ಲ ಸುಟ್ಟೇ ಹೋಯ್ತಂದ್ರೆ ಅದಕ್ಕೆ ಅವ್ರಂತಾರೆ ಬೆಳ್ಳಿ ಶುಕ್ತಿ ಹ್ಯಾಂಗೆ ಸುಟ್ಟು ಭಸ್ಮ ಇತ್ತು ಆ ದೇಶದಲ್ಲಿ ನೀನು ಬೆಳ್ಳಿ ಲಾಭ ಆಗಬೇಕಾಗಿತ್ತು. ಯಾಕೆ ಬೆಳ್ಳಿ ತೇಜಸ್ ದ್ರವ್ಯ ಅದು. ಆ ತೇಜಸ್ ದ್ರವ್ಯದು ಗಂಧಕ ಮೊದಲಾದವಳು ಯಾವುದೇ ರಾಸಾಯನಿಕ ಕ್ರಿಯೆ ಮಾಡಲಾರ್ದೆ ಸುಡುವುದೇ ಇಲ್ಲ. ಮತ್ತು ಅದಲ್ಲಿ ಅದಂದರೆ ನಿನಗೆ ಲಾಭ ಆಗಬೇಕಾಗಿತ್ತು. ತಿಳಿತೇ ನಿಮಗೆ? गंधकादि संबंध बिना ध्वंस होवे नहीं. याते ब्रह्मस्थान में ब्रह्मस्थಳದಲ್ಲಿ व्यावहारिक रजत रूप सत्पदार्थ की व्यावहारिक ನೀವು ವ್ಯಾವಹಾರಿಕ ಅಂತ ಹೇಳ್ಕತ್ತೀರಿ, ವ್ಯಾವಹಾರಿಕ ಸತ್ ಅಂತ ಹೇಳ್ಕತ್ತೀರಿ. ವ್ಯಾವಹಾರಿಕ ರಜತ ರೂಪ ಸತ್ಪದಾರ್ಥ की ಖ್ಯಾತಿ ಹೋವೆ ಹೇ, ಜ್ಞಾನ ಪ್ರತೀತಿ ಆಗುತ್ತದೆ. ಇವ ಸತ್ಖ್ಯಾತಿವಾದಿ ಅಸಂಗತ ಹೇ. ಬ್ರಹ್ಮ ಜ್ಞಾನದಲ್ಲಿ ಬ್ರಹ್ಮಸ್ಥಾನದಲ್ಲಿ ಅಲ್ಲಿ ಅವನ ಕಂಡ ನೋಡಿ ಇಟ್ಟದಾಗೆ ಬೆಳ್ಳಿ ಐತೇನೀಗ ಬ್ರಹ್ಮಸ್ಥಳದಲ್ಲಿ ಅದು ಸುಡುವುದೂ ಇಲ್ಲ. ಮತ್ತು ಬೆಳ್ಳಿನ ಲಾಭ ಆಗಬೇಕಾಗಿತ್ತು. ಅದಕ್ಕೆ ಬ್ರಹ್ಮಸ್ಥಾನದಲ್ಲಿ ವ್ಯಾವಹಾರಿಕ ಬೆಳ್ಳಿ ರೂಪ ಸತ್ ಪದಾರ್ಥಗಳು, ವ್ಯಾವಹಾರಿಕ ಸತ್ ಪದಾರ್ಥಗಳು ಅದು ಖ್ಯಾತಿ ಅಂದರೆ ಜ್ಞಾನ ಆಗುತ್ತದೆ. ಈ ಸತ್ಖ್ಯಾತಿವಾದ ಅಸಂಗತದ. ಸತ್ಖ್ಯಾತಿವಾದ ನಿಂದು ಹಿಂಗೆ ಹೇಳೋದು ಅಸಂಗತದ. ತಿಳಿದು ಸತ್ಖ್ಯಾತಿವಾದ ಅಸಂಗತ ಅಸಂಗತ. ಒಂದು ದೋಷ ಮುಗೀತು, ಈಗ ಎರಡನೇ ದೋಷ ಕೊಡ್ತಾರೆ. ಎರಡು ಆಕಡೆ ಹಾಕ್ರಿ ಕಲ್ಲಿ ಅಲ್ಲಿ ತನಕ ಒಂದು ಮುಗೀತು, ದೋಷ ಕೊಡ್ತಂದವ್ರು ಹೇಳಿರಲ್ಲ, ಈಗ ಎರಡನೇ ದೋಷ ಕೊಡ್ತಾರೆ. ಅಲ್ಲಿ ಅವ್ರ ಜಾಗನಾಗ ಎರಡು ಆಕಡೆ ಹಾಕ್ರಿ. जहाँ एक रज्जु में 10 पुरुषनंकु भिन्न भिन्न पदार्थ का भ्रम होवे. ಒಂದೇ ಹಗ್ಗಿನಲ್ಲಿ 10 ಪುರುಷರಿಗೆ ಭಿನ್ನ ಭಿನ್ನ ಪದಾರ್ಥಗಳ ಜ್ಞಾನ ಆಗುತ್ತೆ. ಪೃಥ್ವಿ ರೇಖಾ, ಜಲಧಾರ, ಎಲ್ಲ ಇಷ್ಟು ಮಂದಿ 10 ಕೊಟ್ಟರವರು ಎಲ್ಲ 10ಗಳು ಎಲ್ಲಿ ತೋರಲ್ಲ ಅಂತೂ ಒಂದು 4-5 ತೋರ್ತಾವೆ. ಪೃಥ್ವಿ ರೇಖಾ, ಜಲಧಾರ, ದಂಡ, ಸರ್ಪ ಹಿಂಗೆ ತೋರ್ತಾವೆ. एक रज्जु में 10 पुरुषों को भिन्न भिन्न पदार्थ का भ्रम होवे. किसी को दंड का, किसी को माला का, किसी को सर्प का तथा किसी को जलधारा का इत्यादि पदार्थनಕ್ಕೆ ಇಷ್ಟು ಪದಾರ್ಥಗಳದು ಸತ್ಯ ಅವಯವ. ಅವಯವಕ್ಕಿಂತ ಮೊದಲು ಸತ್ಯ ಅಂತ ಬರ್ಕೋರಿ. ಬರೀ ಅವಯವ ಅಂದ್ರಿಲ್ಲ, ಸತ್ಯ. ಹಾಂ, ಸತ್ಯ ಅವಯವ ಸ್ವಲ್ಪ ರಜ್ಜು ದೇಶ में ಸಂಭವೇ नहीं. ಅದೇನೋ ಬೆಳ್ಳಿ ಅವಯವಗಳು ಅದಾವ ಅಂತ ಹೇಳ್ತೀವಿ, ಆಗಿರೋದು ಬಿಡು. ಇಷ್ಟು ಎಲ್ಲರಿಗೆ ಭ್ರಮ ಆಗ್ಯದ. 10 ಮಂದಿಗೆ 10
ಆ 10 ವ್ಯಾವಹಾರಿಕ ಸತ್ಯವಂತಿ. ಸ್ವಲ್ಪ ಹಗ್ಗದ ದೇಶದಲ್ಲಿ ಇಷ್ಟು 10 ಪದಾರ್ಥಗಳ ಅವಯವಗಳು ತೋರ್ಬೇಕಲ್ಲ ಅಲ್ಲಿ ತಿಳಿತು. अवयव स्वल्प देश में संभव नहीं कायते. मूर्त द्रव्य स्थान का निरोध करे है. मूर्त द्रव्य स्थान का निरोध करे है. ಮೂರ್ತ ದ್ರವ್ಯ ಅಂದರೆ ಏನು? ಮೂರ್ತ ದ್ರವ್ಯ ಅಂದರೆ ಏನು? ನಿಮ್ಮ ಸಿದ್ಧರ ಬಂದಿಲ್ಲ ಲಕ್ಷಣ ಚೆನ್ನಾಗದಲ್ಪ 4 ಭೂತಗಳಿಗೆ ಮೂರ್ತ ಅಂದಾಗ ಅದರ ಲಕ್ಷಣ ಏನು? ಮೂರ್ತ ಕಣ್ಣು ಕಾಣಬೇಕು, ಕಣ್ಣು ಕಾಣಬೇಕು. ಆಕಾಶ ಮೂರ್ತ नहीं है, चार भूत मूर्त है. ಮೂರ್ತ ಅಂದರೆ ಏನು ಅಂದರೆ ನೋಡ್ರಿ, ಟೋಟಲ್ದಾಗ हाताला सापडावे, स्थान निरोध करावे, डोळ्याला दिसावे, कार्यद्रव्य मूर्तद्रव्य ಅಂತಾರೆ. ಕಾರ್ಯಸತ್ವೆ. ಹಾಂ ಅಂದ್ರೆ ಮೂರ್ತದ್ರವ್ಯ ಅದಕ್ಕಂತೀರಿ ಹಾತಾಲ ಸಾಪ್ಟಾವೆ, ಕೈಗೆ ಸಿಗಬೇಕು ಏನ್ರಿ. ಸ್ಥಾನ ಈಗ ಇಲ್ಲಿ ಇಟ್ಟಾಗ ಇದು ಇಲ್ಲಿರ್ತದೆ, ಮತ್ತೊಂದು ಬರ್ಬಿಡಲ್ಲ. ಇದು ಸ್ಥಾನ ನಿರೋಧ ಮಾಡ್ತಾ ಇದು ಇಲ್ಲಿ ಇಡ್ಬೋದು. ಎಲ್ಲಿ ಅದ ಈ ವಸ್ತು ಅಲ್ಲಿ ಇದು ಸ್ಥಾನ ನಿರೋಧ ಮಾಡ್ತದೆ. ಹೆಂಗೆ ನೀವು ಇಲ್ಲಿ ಕೂತೀರಿ, ನಿಮ್ಗೆ ತಲೆ ಮೇಲೆ ಕೊಂಡಿರ್ತಾನೆ, ಈ ಕಡೆ ಕೊಂಡಿರ್ತಾನೆ. ಹಾಂ, ನೀವು ಸ್ಥಾನ ನಿರೋಧ ಮಾಡಿಬಿಟ್ಟಿರಿ. ಹಾಂ, ಪ್ರಾತಿಭಾಷಿಕ ಏನದಲ್ಲ ಅವಿಲ್ಲ. ಹಾಂ, ವ್ಯಾವಹಾರಿಕ ಪ್ರಾತಿಭಾಷಿಕ ಎಷ್ಟು ಬಿಡ್ರಿ ಅಲ್ಲಿ. ಹಾಂ, ನೀ ಸತ್ಯ ಅಂತೀಯಲ್ಲ, ವ್ಯಾವಹಾರಿಕ ಸತ್ಯ ಅಲ್ಲಗತ್ತಿದ್ದೀನಿ, ವ್ಯಾವಹಾರಿಕ ಸತ್ಯ ಅಲ್ಲಗತ್ತಿದಿ. ಅದಕ್ಕೆ ಮೂರ್ತ ದ್ರವ್ಯ ಅಂತಂದ್ರೆ ವ್ಯಾವಹಾರಿಕ ಸತ್ತಿದ್ದವು ಅವು ಸ್ಥಾನ ನಿರೋಧ ತಿಳ್ತಿಲ್ಲ ನಮ್ಗೆ. हाताला सापडावे, स्थान निरोध करावे, डोळ्याला दिसावे, ಕಾರ್ಯದ್ರವ್ಯ. ಹಾಂ, ಅದಕ್ಕೆ ಮೂರ್ತ ದ್ರವ್ಯ ಅನ್ರಿ. ಹಾಂ, ನಿಮ್ಮ ಲಕ್ಷಣ ಇದ್ರೂ ಹೇಳ್ರಿ ಮತ್ತೆ ಬನ್ನಿ. ಹಾಂ, ಇಟ್ಟೆ ಕಾರ್ಯದ್ರವ್ಯ. ಹಾಂ, ಕಾರ್ಯದ್ರವ್ಯ ಮುಂದೆ ಬರ್ದಾರ ಕೌನ್ಸ್ದಾಗ ಕಾರ್ಯದ್ರವ್ಯ. ಮೂರ್ತ ದ್ರವ್ಯ ಮುಂಚೆ ಕಾರ್ಯದ್ರವ್ಯ. ಅದಕ್ಕೆ ಮತ್ತೆ ಅವ್ರು ವಿಶೇಷಣ ಬರ್ತಾರೆ. हाताला सापडावे, स्थान निरोध करावे, डोळ्याला दिसावे. हां, तिथं हां, मूर्त द्रव्य स्थान का निरोध करे है. याते मूर्त द्रव्य स्थान का निरोध. याते स्वल्प देश में इतने पदार्थन के अवयव संभवे नहीं. और ब्रह्मकाल में दंडाधिक अवयवी, ब्रह्मकालದಲ್ಲಿ ದಂಡಾಧಿಕ ಅವಯವಿ ಸರ್ವತಾ ಸ್ವಲ್ಪ ದೇಶ में ಸಂಭವೇ नहीं. ಸ್ವಲ್ಪ ದೇಶ में ತಿಥಿ ಬ್ರಹ್ಮಕಾಲದಲ್ಲಿ ದಂಡಾದಿ ಅಂದರೆ ಎಲ್ಲ ತೋರಿ ಮತ್ತೆ ಅವು 10 ಅವಯವಿ ಅಂದರೆ ಪದಾರ್ಥ. ಅವಯವಿ ಅಂದರೆ ಅವು ಪದಾರ್ಥಗಳು. ಸರ್ವತಾ ಸ್ವಲ್ಪ ದೇಶ में, ಸ್ವಲ್ಪ ದೇಶ में ಯಾವುದು? ರಜ್ಜು. ಸ್ವಲ್ಪದದು ರಜ್ಜು. ಇಷ್ಟು ಅವಯವಗಳದಾವ 10. ಸ್ವಲ್ಪ देश में संभव नहीं. इसके विपरीत सिद्धांत में तो अनिर्वचनीय दंडाधिक है. अनिर्वचनीय दंडाधिक है. सिद्धांतದಲ್ಲಿ अनिर्वचनीय दंडाधिक है. जाते व्यावहारिक देश का निरोध करे नहीं. ಯಾವ ಕಾರಣದಿಂದ ವ್ಯಾವಹಾರಿಕ ದೇಶದ ನಿರೋಧ ಮಾಡುವುದೇ ಇಲ್ಲ. ಅನಿರ್ವಚನೀಯ ದಂಡಾಧಿಕ ಹೇಳ್ತೇವೆ ನಾವು. ದಂಡ ಎಲ್ಲ ಹಾಂ, ಅನಿರ್ವಚನೀಯ ಅಂತ ಹೇಳ್ದಲ್ಲ, ಅವು ಎಷ್ಟು ಬೇಡ ನೀವು. ಅವೇನು ಸಿದ್ಧಾಂತದಲ್ಲಿ ದಂಡಾದಿಗಳು ಅನಿರ್ವಚನೀಯ, ಯಾವ ಕಾರಣದಿಂದ ವ್ಯಾವಹಾರಿಕ ದೇಶದ ನಿರೋಧವು ಮಾಡುವುದೇ ಇಲ್ಲ. ಇದ್ರಿ ಹೆಂಗೆ ಅಂತ ಕೇಳಿದ್ರೆ, ಈಗ ಸ್ವಪ್ನದಲ್ಲಿ ಹಕ್ಕಿ ಹೊಡೆದಿಸ್ತಾರೆ, ಕನಸಿನೊಳಗೆ ಆನೆ, ಕುದುರೆ, ಒಂಟಿ ಮೊದಲೊಳಗೆ ತೋರ್ತಾವಿಲ್ಲ. पण ವ್ಯಾವಹಾರಿಕ ಕಂಠ ಎಷ್ಟದ? ಸ್ವಲ್ಪ ದೇಶದಲ್ಲಿ ಅವಲ್ಲ ಹತ್ತಿ ಗೋಡೆ. ಪರಂತು ನಾವು ಪ್ರಾತಿಭಾಷಿಕ ಅಂತ ಹೇಳ್ತೇವೆ. ಅವೆಲ್ಲ ಸ್ವಲ್ಪ ದೇಶದಂದ್ರೆ ಎಷ್ಟದ? ಹಿತನಾಮಕ ನಾಡಿ ಕಂಠ ದೇಶ ಸ್ವಲ್ಪ ಆನೆ, ಕುದುರೆ, ಒಂಟಿ ಎಷ್ಟು ಕೊಡೋವು. ನಾವು ಪ್ರಾತಿಭಾಷಿಕ ಅಂತೇವೆ ಅವಕ್ಕೆಲ್ಲಕ್ಕ. ಅವಕ್ಕೆಲ್ಲಕ್ಕೆ ಏನಂತೇವೆ? ಪ್ರಾತಿಭಾಷಿಕ ಅಂತೇವೆ. ನೀ ಆ ದೃಷ್ಟಾಂತ ಕೊಡ್ಬೇಡ ನಮ್ಗೆ.
ಅಲ್ಲ ನಮ್ಗೆ ಅವು ದೃಷ್ಟಾಂತ ಕೊಡ್ಬೇಡ, ನಾವು ಪ್ರಾತಿಭಾಷೆಗಂದೇವು ನೀವು ಯಾವ ರೀತಿ ಸತ್ಯ ಅಲ್ಲಿಗತ್ತೀವಿ ತಿಳಿ ನಿಮ್ಗೆ ಇದನ್ನು ನೆನಪಿಟ್ಕೋ. हाँ, जो अनिर्वचनीय दंडाधिक जाते व्यावहारिक देश का निरोध करे नहीं, और जो सत्ख्यातिवादी भी तीन दंडाधिकरण में ನೋಡಿ, जो सत्ख्यातिवादी भी सत्ख्यातिवादी ಕೂಡ ತಿನ್ ಅಂದರೆ ಆ ದಂಡ दंडाधिकरण में स्थान निरोधाधिक फल स्थान निरोधाधिक फल ಮತ್ತು ಅಲ್ಲೊಂದು ಇದು ಕಾರ್ಯ ನೈಮಾನಿತ್ತು. ಕಾರ್ಯ ಆ ದಂಡದಿಂದ ವ್ಯಾವಹಾರಿಕ ಅಂತೇಳಿ ದಂಡ ಮತ್ತು ದಂಡದಿಂದ ಏನಾದ್ರು ನಾವು ಎದಕ್ಕರೆ ಪಡ್ಲಿಕ್ಕೆ ಕಾರ್ಯ ಏನಾರೇ ಪಡ್ಲಿಕ್ಕೆ ಕಾವುಗಳು ಅವು ಇವು ಮಾಡ್ತಾರೆ ದಂಡ ಇಟ್ಟಿಟ್ಟು ಕಾರ್ಯ ಆಗ್ತದೇನೋದ್ರಲ್ಲಿ ವ್ಯಾವಹಾರಿಕ ಅದಾವಲ್ಲ ತಿಥಿ जाते व्यावहारिक देश का निरोध करे नहीं, जो सत्यातिवादी भी तीन दंडाधिकरण में अथवा दंडाधिक द्वारा स्थान निरोधाधिक फल आ दंडाधिकरण में अंदर आ दंडादिಗಳ द्वारा स्थान निरोधाधिक फल ಆಗ್ತದೇನು? ಆಯ್ತಾನು ಸ್ಥಾನ ನಿರೋಧ ಮಾಡ್ತೇವೆ ನಾವು ಇಲ್ಲ. ಮತ್ತು ಕಾರ್ಯ ನಹಿ ಮಾನಿತ್ತು, ಮತ್ತು ಕಾರ್ಯ ಅವುಗಳಿಂದ ಏನು ಕಾರ್ಯ ಆಗ್ತದೇನು ಇಲ್ಲ, ಅದರಿಂದ ಏನಾರ ಕಾರ್ಯ ಆಗ್ತದೆ ದಂಡಾದಿಗಳಿಂದ. ಹೂ ತಂದು ಅಲ್ಲಿದ ಒಂದು ಮಾಲ ತಂದು ಹಾಕ್ರಿ ನಮ್ಗೆ, ಹೂವಿನ ಮಾಲನ್ನು ತೋರಿಸ್ತದೆ, ಹೂವಿನ ಮಾಲ. ಮತ್ತು ಅದರದಿಂದ ಯಾರೇ ಕಾರ್ಯ ಆಗ್ತದೇನು ಹೂವಿನ ಮಾಲದಿಂದ. ಇಂಥವಕ್ಕೆ ನೀ ಸತ್ಯ ಅಂತ್ಯ ಅಂದಮೇಲೆ ಇದಕ್ಕಿಂತ ಎಂಥ ವಿರೋಧ ತೋರಿಸ್ಬೇಕು ನಿನಗೆ ಕೇಳ್ತಾರು. ಕಾರ್ಯ ಹೋಗಿನಿ ಕಾರ್ಯ ನಹಿ ಮಾನಿ ಒಪ್ಪಲಿಲ್ಲ ಅಂದ್ರೆ ನೀ ಸ್ಥಾನ ನಿರೋಧಾಧಿಕ ಫಲ ಮತ್ತು ಕಾರ್ಯ ಆ ದಂಡಾದಿಗಳದ್ದು ಏನು ಕಾರ್ಯ ಆಗ್ತವೇನು ಎದಕ್ಕೂ ಬರಲ್ಲವು. ಮತ್ತು ಅಂಥವ್ಗೆ ನೈ ಮಾನಿತ್ತು दंडाधिकनको सत्कನ ವಿರುದ್ಧ ಅವ್ರ ನಿಷ್ಫಲ ಅವಕ್ಕೆ ನೀ ಸತ್ಯ ವ್ಯಾವಹಾರಿಕ ಅನ್ನೋದು ವಿರುದ್ಧನ ಮತ್ತು ನಿಷ್ಫಲನೂ ಅದು ನಿಂದು ತಿಥಿಲಿಂಗ ಕಾಯ್ತೆ. ದಂಡಾಧಿಕನಿಗೆ ಪ್ರತೀತಿ ಮಾತ್ರ ಹೋವೆ, ಅವು ದಂಡಾದಿಗಳದ್ದು ಕೇವಲ ಪ್ರತೀತಿ ಮಾತ್ರ ಜ್ಞಾನ ಮಾತ್ರ ಆತಾವು. ಅನ್ಯ ಕಾರ್ಯ ಚಿಂತೆ ಹೋವೆ ನೀ ಅನ್ಯ ಕಾರ್ಯ ಅವುಗಳಿಂದ ಯಾರು ಕಾರ್ಯ ಆಗ್ತದೇನು ನೆನಪಿರ್ಬೋದು. ಯಾರು ಕಾರ್ಯ ಆಗ್ತಾನೆ ದಂಡಾದಿಗಳಿಂದ ಏನೂ ಆಗಲ್ಲ. ಪ್ರತೀತಿ ಮಾತ್ರ ಹೋವೆ ಅನ್ಯ ಕಾರ್ಯ ಚಿಂತೆ ಹೋವಿನಿ ಐಸಾ ಕಯತೋ ಅನಿರ್ವಚನೀಯವಾದಿ ಸಿದ್ಧ ಹೋವೆ. ಹಿಂಗೆ ಹೇಳಿದರೆ ನಮ್ಮದು ಅನಿರ್ವಚನೀಯವಾದನೆ ಸಿದ್ಧ ಆಯಿತು. ನಿಂದ ಸತ್ಯಾತಿ ಸಿದ್ಧ ಆಗಲಿಲ್ಲ. ದಂಡಾದಿಗಳ ಕಾರ್ಯ ಸ್ಥಾನ ನೀನು ನಿರೋಧ ಮಾಡಲಿಲ್ಲ. ಮತ್ತು ಅವುಗಳಿಂದ ಏನು ವ್ಯಾವಹಾರಿಕ ಸತ್ಯ ಹೋದಲ್ಲ, ವ್ಯಾವಹಾರಿಕ ಸತ್ಯ ಅದಿಲ್ಲ. ಮತ್ತು ವ್ಯಾವಹಾರಿಕ ಸತ್ಯ ಇದ್ದರೆ ಅವು ಸ್ಥಾನ ನಿರೋಧ ಅದಕ್ಕೆ ಮಾಡ್ದೇನು ಮಾಡಲಿಲ್ಲ. ವ್ಯಾವಹಾರಿಕ ಸತ್ಯ ಇದ್ದರೆ ಅವುಗಳಿಂದ ಏನಾರ ಕಾರ್ಯ ಆಗ್ಯದೇನು ಆಗಿಲ್ಲ. ಮತ್ತು ಅಂಥವಕ್ಕನೇ ವ್ಯಾವಹಾರಿಕ ಸತ್ಯ ಅನ್ನೋದು ನಿಂದು ನಿಷ್ಫಲದ. ಅದಕ್ಕೆ ಅವಕ್ಕೇನನು ಅನಿರ್ವಚನೀಯ ಅನು. ಈಗ ಮೂರನೇದು ಅವರ जो ಬ್ರಹ್ಮಸ್ಥಳ ಮೇ ಸತ್ಪದಾರ್ಥಕ್ಕೆ ಉತ್ಪತ್ತಿ ಮಾನೆ ತೋ ಬ್ರಹ್ಮಸ್ಥಳದಲ್ಲಿ ಸತ್ಪದಾರ್ಥದ ಉತ್ಪತ್ತಿ ಒಪ್ಪಿದ್ದಾದರೆ ಅಂಗಾರ ಆಗಲೇ ಏನು ನಾವು ಅಜ್ಞಾನದ ನೋಡಿದ್ರೆ ಮತ್ತೇನು ವಿಚಾರ ಮಾಡಿದ್ರೆ ಆ ಜ್ಞಾನ ಒಂದು ಕಾನ ಕಾಟು ಹೊಡಿದ್ರು ಇದಲ್ಲ ನಿನ್ನ ನೀವಂದ್ರಲ್ಲ ಇವರು ಕಾನ ಏನು ಹೊಡೆದು ಜಾರುತ್ತಿಲ್ಲ ತಂದಿದ್ರಲ್ಲ ಎಲ್ಲಿ ಹೋಯ್ತದೆ ಶುಕ್ತಿ ಜ್ಞಾನ ಹಿ ಅಂದರೆ ಶುಕ್ತಿ ಜ್ಞಾನದಿಂದಲೇ ರಜತದಲ್ರಿ ಅಲ್ಲೊಂದು ಕಾನ ಬಿದ್ದದಲ್ಲ, ನಾವು ಕಾನ ಕಾಟ್ ಹೊಡೆದಿದ್ದೆವು. ರಜತ ಜ್ಞಾನಕ ವಿರೋಧಿ ಮಾನನ ಅಲ್ಲಿ ಕಾನ ಬರೋಬರಿ ಐತೆ, ಕಾಟ್ ಹೊಡೆದು ಬರೋಬರಿ ಅದಲ್ಲ ರಜತ ರಜತ ಜ್ಞಾನಕಿ ಸರಳದಿಲ್ಲ. ರಜತ ಜ್ಞಾನಕಿ ಬೆಳ್ಳಿ ಜ್ಞಾನಕಿ
ಚುಕ್ತಿ ಜ್ಞಾನ ಸೇಹಿ ಇದು ಅಜ್ಞಾನ ಆಗೈತೆ. ಅದೇ ಕಾನಾಯನ ಬಿದ್ದದ ನಾವು ಅದು ಕಾಟ್ ಮಾಡಿದೆವು ಅಂದ್ರೆ ಇವ್ರಿಗೆ ಅದು ಅದ ರಜತಕ್ಕೆ ಸಂಬಂಧಪಟ್ಟ ಜ್ಞಾನದಲ್ಲಿನೂ ಆಗ್ತದೆ ಬರು ರಜತಾಜ್ಞಾನಕ್ಕೆ ಅಂತ ರಜತ ಅಜ್ಞಾನಕ್ಕೆ ಹೇಳೋ ತಾತ್ಪರ್ಯ ಇಲ್ಲ ಒಂದು ಶಬ್ದದಲ್ಲಿ ರಜತಾಜ್ಞಾನಕ್ಕೆ ರಜತದ ಜ್ಞಾನದ ಅಂತಲೇ ಆಗ್ತದೆ ಅದು ರಜತದ ಜ್ಞಾನನೇ ಆಗ್ತದೆ ಅದು ಅದಕ್ಕೆ ಅದೇ ಕೇಳಿದೆ ಅದೇ ನಿನ್ನೆ ಅಂತಿರ್ತೀವಿ ಕಾಟ್ ಹೊಡೆದ್ರು ಒಳ್ಳೇದು ಹೊಡೆದ್ರು ಬರ್ತದೆ ನೋಡಿ ಇಲ್ಲಿ ಹುಷಾರದ್ರೆ ಹುಷಾರ ಅದೇನದ ಅಂಗಾರ ಸಹಿತದ ಮುಂದೆ ಹಾಂ ಸ ಮಾಡ್ರಿ ಹ್ಞೂ ಉಪರ್ ಪಕ್ಕ ನಡ್ಬೇಕಿದ್ರೆ ಉಷ ಆತದ ಹುಷಾರ್ ವಾಸ್ತವಿಕ ನೋಡಿದ್ರೆ ಸಮಾಯಿಸ ಬೇಕು ಉಸರ್ ಹುಷಾರಲ್ಲ ಶೇ ಬರಲ್ಲ ಉಸರ್ ಉಸರ ಭೂಮಿ ಮೇ ಹಾಂ ಅಂಗಾರ ಸಹಿತ ಬೆಂಕಿ ಸಹಿತ ಉಸರ ಭೂಮಿ ಮೇ ಮರುಭೂಮಿಯಲ್ಲಿ ಜಲಭ್ರಮ ಹೋವೆ ಅಲ್ಲಿ ನೀರಿನ ಭ್ರಮ ಆಯಿತು ಉಸರ ಭೂಮಿ ಮೇ ಜಲಭ್ರಮ ಹೋವೆ ತಾ ಜಲಸೆ ಅಂಗಾರ ಶಾಂತ ಹುವಾ ಚಾಹಿಯೆ ಆ ನೀರಿನಿಂದ ಬೆಂಕಿ ಶಾಂತ ಆಗಬೇಕಾಗಿತ್ತು ಅದಕ್ಕೆ ಯಾಕೆ ವ್ಯಾವಹಾರಿಕ ಸತ್ಯ ಅವ್ರ ಹಾಂ ಅವ್ರ तूल के ऊपरी धरे गुंज पुंज में अग्नि ब्रह्म होवे ता तूल का दावा चाहिए तूल ಅಂದ್ರೆ ಹಳ್ಳಿ ಅಂದ್ರೆ ಬಟರ್ದ ಇದು ಬಟರ್ ತುಂಬಿಟ್ಟಿರ್ತಾರೆ ನೋಡ್ರಿ ಹಳ್ಳಿ ಡೇರ ಅಂಥದ್ದಲ್ಲ ಕೆಲವು ಹಳ್ಳಿ ಎದಕರೆ ತಮ್ಗೆ ಸರಿ ಇಂಜಸ್ ಇಟ್ಟಿರ್ತಾರೆ ದುಕಾನ್ದಾಗ ಮಾರ್ಲಿಕ್ಕೆ ಅದು ಇಟ್ಟಿರ್ತಾರೆ ನೋಡ್ರಿ ಮಾರ್ಲಿಕ್ಕೆ ಅಂತ ಅದು ಮಾರ್ಲಿಕ್ಕೆ ಇಟ್ಟಿರ್ತಿರಲ್ಲ ಅದು ತೊಗೊಳಲ್ಲ ಯಾರು ದುಕಾನ್ದಾಗ ಕೆಲವು ಬತ್ತಿಗೆ ಎದಕ್ಕೆ ಉಪ್ಪು ಮಾರ್ಲಿಕ್ಕೆ ಇಟ್ಟಿರ್ತಾರೆ ಹಳ್ಳಿ ಸ್ವಚ್ಛ ಮಾಡಿ ಕಪ್ಪಡದಾಗ ಕಾಚಿನ ಇದ್ರಾಗ ಹೆಂಗೆ ಕಾಣ್ತಾವೆ ಅದ್ರೊಳಗೆ ಗುಲ್ಗುಂಜಿದು ಒಂದು ಇಟ್ಟು ಗುಲ್ಗುಂಜಿ ಏಕ್ದಮ್ ಕೆಂಪಾಗಿರ್ತಾನೆ ಗುಲ್ಗುಂಜಿ ಅದು ಒಳಗಿಟ್ಟಾರೆ ದೂರಿನ ನೋಡೋಣ ಆ ಬೆಂಕಿನ ಹತ್ತಿದ ಹಳ್ಳಿಗೆ ಅಂತ ಹಿಂಗೆ ಕಾಣ್ತದೆ ಬೆಂಕಿ ಹತ್ಯದ ಹಳ್ಳಿ ಒಳಗಿಟ್ಟಾರ ಅದು ಹಳ್ಳಿಗಿಟ್ಟಾರ ಹಳ್ಳಿ ಒಳಗೆ ನಡ್ಬರ್ಕಂದು ಗುಲ್ಗುಂಜಿ ಇಟ್ಟಾರೆ ದೂರಿನ ನೋಡಿದ್ರೆ ಆ ಹಳ್ಳಿಗೆ ಬೆಂಕಿ ಹತ್ಯದ ಅಂತ ಹಿಂಗೆ ಅನಿಸ್ತದೆ ಭ್ರಮ ರೀತಿ ನಿಮ್ಗೆ ತೂಲಕ್ಕೆ ಉಪ್ರಿ ಧರೆ ಗುಂಜ ಪುಂಜಮೆ ಅಗ್ನಿ ಭ್ರಮ ಹೋವೆ ದೂರಿನ ನೋಡೋದು ನಮ್ಗೆ ಏನಂತದ ಅಲ್ಲಿ ಒಳಗೆ ಆ ಹಳ್ಳಿಗೆ ಬೆಂಕಿ ಹತ್ತದ ಅಂತ ಹಿಂಗೆ ಭ್ರಮ ಆಗ್ತದೆ ತಾ ತೂಲ್ಕ ದಾ ಹುವಾ ಚಾಹಿಯೆ ತೂಲ್ಕ ದಾ ಹಾಂ ಯಾಕೆ ಆ ಅಗ್ನಿ ಸತ್ಯ ಐತಲ್ಲ ಅಗ್ನಿ ಸತ್ಯದನಿಲ್ಲ ಅಗ್ನಿ ಸತ್ಯದಲ್ಲಿ ಇರೋದು ಅವ್ರು ಜೋ ಐಸಾ ಕಹೆ ಹಿಂಗೆ ಯಾರೋ ಅಂದರೆ दोष सहित कारणते उपजे पदार्थ की अन्यं को प्रतीति होवे नहीं ಅಲ್ಲಿ ದೋಷ ಸಹಿತ ಕಾರಣದಿಂದ ಹುಟ್ಟಲ್ಪಟ್ಟಂಥ ಪದಾರ್ಥಗಳು ಬೇರೆಯವರಿಗೆ ತೋರುವುದಿಲ್ಲ और जो ऐसा कहे दोष सहित कारणते उपजे पदार्थ की अन्य को प्रतीत होवे जाके दोषते उपजे ताई को प्रतीत होवे है ಯಾರ ದೋಷದಿಂದ ಅದು ಹುಟ್ಟಿರುವುದು ಅವರಿಗೇನೆ ತೋರ್ತೈತಿ ಪ್ರತೀತ್ ಹೋವೆ ಅದಕ್ಕೆ ಅವರು ಈಗ ಮತ್ತಿಂದ ಅವನಿಗೆ ಸಮಾಧಾನ ಹೇಳ್ತಾರೆ ಇದೆಲ್ಲಿ ಹೋಗೈತೆ ಅನ್ನೋ ನಿಮಗೇನು ಸ್ಮೃತಿ ಬರ್ತದೆ ಇದು ಮ್ಯಾಲಿಂದ ಏನು ಹೇಳಲ್ಲ ಜೋ ಐಸಾ ಕಹೆ ದೋಷ ಸಹಿತ ಕಾರಣದಿಂದ ಹುಟ್ಟಲ್ಪಟ್ಟಂಥ ಪದಾರ್ಥಗಳು ಬೇರೆಯವರಿಗೆ ತೋರುವುದಿಲ್ಲ ಯಾರ ದೋಷದಿಂದ ಹುಟ್ಟಿರುವುದೋ ಅವರಿಗೇನೆ ತೋರ್ತೈತಿ ಅಂತ ಇದೇನು ಹೇಳ್ಯಾರಲ್ಲ ಇದು ಮತ್ತೆ ಎಲ್ಲ ನಿಮ್ಮ ಓದಾರದ ಬಂದ ಅಂತ ಹಾಂ ವಿಚಾರ ಸಾಗರ ಇಟ್ಟು ಹೇಳಿದ್ರಿ ಚಲೋ ಆಯಿತು ಹಾಂ 4ನೇ ತರಂಗ ಅಲ್ಲ 2ನೇ ತರಂಗ ಮೂರು ಟಿಪ್ಪಣಿ ಒಳಗೆ 3 ಕೊಟ್ಟರೆ ನೋಡಿ ಜಾತಿದು ನ್ಯಾಯಿಕರು ಒಪ್ಪಲ್ಪಟ್ಟಂಥದ್ದು ಸಕ್ರಿಯ ಲಿಖಾಯಿತ ಹಾಂ ಮತ್ತು ಇನ್ನೊಂದು ದೃಷ್ಟಾಂತ ಕೊಟ್ಟರು ಅಲ್ಲಿ ಹಾಂ ಹಳದಿ ಅಂದ್ರೆ ಅವ ಏನಂತ
ಕಿ ಆ ಯಾವ ಗಡಿಗೆಗೆ ಹಚ್ಚಲ್ಪಟ್ಟಂತಹ ಯಾನ ಬಣ್ಣ ಬಣ್ಣದ ಹಚ್ಚನವ ಹೌದಿಲ್ಲ. ಮತ್ತು ಅವನಿಗೆ ತೋರ್ಬೇಕಾಯಿತು, ಇನ್ನೊಬ್ಬನಿಗೆ ಅಲ್ಲಿ ಬದಿದ್ದವನಿಗೆ ತೋರ್ಬೇಕಾಗಿ ಅಲ್ಲಿ ಕೂತಾನ ಇನ್ನೊಬ್ಬ ಬಣ್ಣ ಹಚ್ಚಲ್ಗತ್ತೇನ ಅವ, ಬಣ್ಣ ಅದಕ್ಕೆ ಗಡಿಗೆ ಬಣ್ಣ ಹಚ್ಚಲ್ಗತ್ತೇನ, ಅವನಿಗೆ ತೋರ್ಸ ಇವನಿಗೆ ತೋರಿಸಲ್ಲ. ಮತ್ತು ತೋರ್ಬೇಕಾಗಿತ್ತು ಇವನಿಗೂ ಅಲ್ಲಿ ಯಾರ ನೇತ್ರದಿಂದ ದೋಷದಿಂದ ಹೋಗ್ಯದಲ್ಲ ಅವನಿಗೆ ಅಷ್ಟು ತೋರಿ ಬೇರೆಯವ್ರಿಗೆ ತೋರಲ್ಲ ಅಂದವ ಅಲ್ಲಿ ತಿಳ್ತಿಲ್ಲ. ಹಂಗೆ ವಿಚಾರಸಾರ ಟಿಪ್ಪಣಿ 115 ಬರೀರಿ, ಸುಮ್ಮನೆ ಇರಲಿ ಅಲ್ಲೇ ಇರ್ತಾರೆ, ಹೆಚ್ಚಿಗೆ ಒಂದು ಇರಲಿ. 115 ರೊಕ್ಕ ಹೆಚ್ಚಿಗೆ ಇರಲಿ ಥೋಡಿ, ಯಾರು ಸುಮ್ಮನೆ ಇದ್ರೆ ಏನು ಮಾಡ್ತಾವ ಅಂತಾರೆ ಕಿಶಾಗ. ಹಾಂ ಹಾಂ 115 ಹಾಂ ತಿಳ್ತಿಲ್ಲ. ಅವನಿಗೆ ತೋರ್ತದೆ ರೀ ಅಂತ ಅಂದವ. ತಾಯಿಗೂ ಪ್ರತಿ ತಗೋಬೇ ಅದಕ್ಕೆ ಇವ್ರು ಅಂತಾರೆ ನೋಡ್ರಿ. ಈಗ ಸ್ವಲ್ಪ ನೋಡಿ ಸಮಾಧಾನ ಏನು ಹೇಳ್ತಾರೆ, ದೋಷಕ್ಕೆ ಕಾರ್ಯ, ದೋಷದ ಕಾರ್ಯಗಳು ಯಾವುವು? ಜಲ ಹೌದಿಲ್ಲ, ಜಲ ಅದಿಲ್ಲ. ಹಾಂ ಜಲ ಮತ್ತು ಅಗ್ನಿ. ಹಾಂ ಆರ್ದಿ ಭಾವ दा हुए नहीं, आरदी भाव दा हुए नहीं ನೋಡಿ ಅಲ್ಲಿ ಅಕ್ಕಳ ಹಾಕಿದ್ನ. ದೋಷಕ್ಕೆ ಕಾರ್ಯ ಅದಲ್ಲ, ಜಲ से आरदी भाव, अग्नि से दाह हुए नहीं. ಹಾಂ ಹಿಂಗೆ ಜಲ ನೀರಿನಿಂದ ಅದು ಶಾಂತ ಆಗ್ತದೇನು, ಬೆಂಕಿ ಆಗ್ತದೆ. ಹಾಂ ಜಲ से ಆರ್ದಿ ಭಾವ ಅಂದರೆ ಶಾಂತ, ಆರ್ದಿ ಅಂದರೆ ಶಾಂತ. ನೀರಿನಿಂದ ಅದು ಶಾಂತ ಆಯ್ತೇನು, ಉಸರು ಭೂಮಿಯಲ್ಲಿ ತೋರಲ್ಪಟ್ಟಂಥದ್ದು. ಹಾಂ ಅದು ಆಕಡಗಳು ಹಾಕಿದ್ರೆ ನನಗೆ ಗೊತ್ತಾಗಿ ಎರಡು ಕೂಡಿಸ್ಬಾರ್ದಾರು. ಜಲ ಅಗ್ನಿ ಸೇ ಆರ್ದಿ ಭಾವ ದಾ ಹೋವೆ ನಹಿ ಅಂದ್ರೆ ಜಲದಿಂದ ಆರ್ದಿ ಭಾವ, ಅಗ್ನಿದಿಂದ ದಾಹ, ಅಗ್ನಿಯಿಂದ ಅಂದರೆ ಗುಂಜ ಪುಂಜದಿಂದ ಅಳಿಸ್ಬಿಡ್ಬೇಕಾಯ್ತಂದ್ರಲ್ಲ ಎರಡು ತಿಳಿತಿಲ್ಲ ನಿಮಗೆ. ದೋಷದ ಕಾರ್ಯ ಜಲ अग्नि आरदी भाव दाह होवे नहीं, तिनको सत्यता का आना केवल हास्य का हेतु है. मतलब व्यावहारिक सत्य अंती ಅವಕ್ಕೆ ಏನಾತವನಿ ಎರಡು ಬೆಂಕಿ ಸುಡಲ್ಲ, ಅಲ್ಲಿ ಶಾಂತ ಆಗಲ್ಲ ಅಂದಮೇಲೆ ಇಂಥವಕ್ಕೆ ನೀ ಸತ್ಯ ಅಂತ ಹೇಳೋದು ಕೇವಲ ಹಾಸ್ಯಕ ಹೇತು ಹೈ, ಬರೀ ನಗುಲ್ಕ ಕಾರಣ ಆಗ್ತದೆ. ಕಾಯತೆ ಅವಯವತೋ ಸ್ಥಾನ ಹೈ, ಅವಯವತೋ ಹೈ. ಯಾಕಂತ ಕೇಳಿದರೆ ಅವಯವಗಳು ಬೆಳ್ಳಿಯ ಅವಯವಗಳು ಅಲ್ಲಿ ಸತ್ಯ ಅದಾವ ಅಂತ ಹೇಳಿದ್ದೀನಿ ಮೊದಲೇ ಶುರುವತ್ತಿಗೆ. ಅವಯವತೋ ಹೈ परंतु स्थान निरोधादि हेतु हेतु नहीं. ಸತ್ಯ ಅಂದರೆ ದೋಷ ಬರ್ತವೆ. ನಾವು ಪ್ರಾತಿಭಾಷಿಕ ಅನಿರ್ವಚಿ ಅಂದ್ರಿಲ್ಲ, ಅನ್ಯನ ಮತದಲ್ಲಿ ಅವಯವಗಳು ಸತ್ಯ ಅದಾವ, ವ್ಯಾವಹಾರಿಕ ಅದಾವ. ಅಂಥ ಪದಾರ್ಥಗಳಿಗೆ ಅವಯವಗಳೇನೋ ಇದ್ದಾವ, ಆದರೂ ಸ್ಥಾನ ನಿರೋಧಾದಿ ಅಂದ್ರೆ ಆದಿಕಂದ್ರೆ ಕಾರ್ಯ, ಆದಿಕಂದ್ರೆ ಕಾರ್ಯ, ನಿರೋಧಾದಿಕಕ್ಕೆ ಹೇತು ನಹಿ ಒಂದು. ಅದರಂತೆ ಅವಯವಿ से कोई कार्य होवे नहीं. ಅವಯವಿ ದಂಡ ಅವಯವಿ ಅದ, ಅದರಿಂದ ಯಾವುದು ಕಾರ್ಯ ಆಗುವುದಿಲ್ಲ. ದಂಡ ಎದಕ್ಕೆ ಬರ್ತದೆ ಕೆಲಸಿಗೆ ಇಲ್ಲ, ಅವಯವಿ ಕಾರ್ಯ ಹೋವೆ नहीं. ಅಶೇ ಪದಾರ್ಥಕ್ಕೂ ಸತ್ ಕನ, ಇಂಥವಕ್ಕೂ ಸತ್ ಅಂತ ಅನ್ನೋದು ಹೆಂಗೆ? ಹಾಂ ಶುಕ್ತಿ ಅಲ್ಲ, ಶುನಿಕೆ. ಸತ್ ಕಾನ ಶುಕ್ತಿ ಅದಲ್ಲ. ಕೇಳಿ ನೋಡಿ, ಶುಕ್ತಿಗೆ ಏನು ಅರ್ಥ ಆಗ್ತದೆ? ಶುನಿಕೆ. ಹಾಂ ಐಕೂನ್ ಕೇಳಿ, ಕೇಳಿ ಕೇಳಿ ಬುದ್ಧಿಮಾನಕ್ಕೂ ಹಾಸ್ಯ ಹೋವೆ. ಬುದ್ಧಿವಂತರು ನಗ್ತಾರೆ ನಿನ್ನ ಮಾತು ಕೇಳಿ. ಬುದ್ಧಿಮಾನಕ್ಕೂ ಹಾಸ್ಯ ಹೋವೆ. ಯಾತೆ ಸತ್ಖ್ಯಾತಿ ವಾದಕಿ ಉಕ್ತಿ ಸಂಭವೇ ಬಿ ನೈ. ಉಕ್ತಿ ಅಂದರೆ ಮೇಲೆ ಇಷ್ಟು ಹೇಳಿದಲ್ಲ, ಉಕ್ತಿ ಇಷ್ಟೆಲ್ಲ ಹೇಳಿದಲ್ಲ ಮ್ಯಾಲೆ ಇಟ್ಟು ಇಲ್ಲಿ ತನಕ
ಅವು ಸಂಭವ ಭೀ ನಹಿ ಸರ್ವತಾ ಈಗ ಮುಂದೆ ಇಷ್ಟೇ ಮುಯ್ತದು ಸರ್ವತಾ ಏ ಪಕ್ಷ ನಿರ್ಯುಕ್ತಿಕ ಹೇ ಎಲ್ಲ ಯಾವನೂ ಯುಕ್ತಿ ಕೊಡ್ಲಿಕ್ಕೆ ನೀನು ಸಾಧ್ಯ ಆಗಲಿಲ್ಲ ಯುಕ್ತಿಗೆ ಅಭಾವಕ್ಕೂ विनिगमन गिरा दोष निन म्याल बत्तु इसी वास्ते विचार सागर में सत्ख्याति लिखी नहीं ಇದೇ ಕಾರಣದಿಂದ ನಾನು ವಿಚಾರ ನಿಶ್ಚಲದಾಸ್ ಹೇಳ್ತಾರೆ ಕೊನೆಗೆ ಇದೇ ಕಾರಣದಿಂದ ಸತ್ಖ್ಯಾತಿ ವಿಚಾರ ಸಾಗರದಲ್ಲಿ ನಾ ಬರೆದಿಲ್ಲ सत्ख्याति नहीं लिखी नहीं कायते ज्या पक्ष का किसी प्रकार से उपादन होवे फेरी तर्कादि बोलते खंडन होवे सो पक्ष लिखा चाहिए ಎಲ್ಲ ಪ್ರತಿಪಾದನೆ ಅದ್ರ ಮಾಡ್ಲಿಕ್ಕೆ ಬಂದಿರಬೇಕು ಮತ್ತು ಖಂಡನ ಮಾಡ್ಲಿಕ್ಕೆ ಬಂದಿರಬೇಕು ಅದರದೇ ಪಕ್ಷ ಬರೋದು ಯೋಗ್ಯ खंडन होवे सो पक्ष लिखा चाहिए सत्ख्याति वाद का उपादन नहीं संभवे ಯಾತೆ ಸತ್ಖ್ಯಾತಿವಾದಿಗಳದು ಉಪಪಾದನ ಅಂದರೆ ಪ್ರತಿಪಾದನೆ ಮಾಡೋದು ಸಂಭವಿಸೋದೇ ಇಲ್ಲ ಮತ್ತು ಅದಕ್ಕೆ ಅವರು ಯಾತಿ ಅದಲ್ಲ ಯಾತೆ ಅದು ಯದ್ಯಪಿ ಅಂತ ಅನ್ಕೋಬೇಕು याते अಲ್ಲ याते ತೆಗೆದನೆ यद्यपि इस ग्रंथ में भी लेखनी नहीं ಮತ್ತು ಇಲ್ಲೇರೆ ಯಾಕೆ ಗ್ರಂಥದಲ್ಲಿ ಬರೆದ್ರಿ ಇಟ್ಟು ವಿಸ್ತಾರವಾಗಿ ಇಲ್ಲಿ ಬರೆದಿರಲಿಲ್ಲ ಎಷ್ಟು 3-4 ಹೆಡಿಂಗ್ ಬರ್ हाँ लेखनीय नहीं तथापि सर्वथा लिखे बिना अध्येता को ऐसा भ्रम हो जावे ಕೇಳುವಂತ ಮುಮುಕ್ಷುಳು ಸಾಧಕರಿಗೆ ಅದೊಂದು ಭ್ರಮ ಏನು ಭ್ರಮ ಆಗ್ತದೆ ಗ್ರಂಥಕರ್ತಾಕು ಸತ್ಖ್ಯಾತಿವಾದಕ ಜ್ಞಾನ ನಹಿ ಇವರಿಗೆ ಸತ್ಖ್ಯಾತಿವಾದದು ಬಹುತೇಕ ಜ್ಞಾನ ಇಲ್ಲ ಅದಕ್ಕೆ ಬರ್ದಿಲ್ಲ ಹಾಂ ಹಿಂಗೆ ಕೇಳೋರಿಗೆ ಭ್ರಮ ಆಗಬಾರ್ದು ಜ್ಞಾನ ನೈತ ಇಸ್ ಭ್ರಮಕ್ಕೆ ನಿವೃತ್ತಿ ವಾಸ್ತೆ यहाँ लिखा है ಅವ್ರ ಭ್ರಮ ನಿವೃತ್ತಿ ಸಲುವಾಗಿ ನಾನು ಇಟ್ಟು ಸತ್ಖ್ಯಾತಿ ಬರ್ದೀನಿ ವಾಸ್ತವಿಕವಾಗಿ ನಾನು ಬರೋದು ಅಲ್ಲಿ ಬರ್ದಿಲ್ಲ ಇಲ್ಲಿ ಯಾಕೆ ಬರ್ದಿರಿ ಅಂದರೆ ಗ್ರಂಥಕರ್ತರಿಗೆ ಸತ್ಖ್ಯಾತಿವಾದ ಜ್ಞಾನ ಇಲ್ಲ ಅದಕ್ಕೆ ಬರೆದಿಲ್ಲ ಅಂತ ಹಿಂಗೆ ಭ್ರಮ ಆಗ್ಬಾರ್ದು ಅಂತ ಹೇಳ್ಕೊಂಡು ಇದರಲ್ಲಿ ನಾನು ಬರ್ದೀನು ಅಂತ ಹೇಳಿದ್ರು ಈಗ ಸತ್ಖ್ಯಾತಿ ಮುಗೀತು ಈ ನಾಳಿಗೆ ಅಸತ್ಖ್ಯಾತಿ